ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯಲ್ಲಿ ಜನಿಸಿದ ಕೃತಿಕಾ, ರೋಹಿಣಿ ಮತ್ತು ಮೃಗಶಿರ ನಕ್ಷತ್ರದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೆಲ್ಲ ಹೃದಯಪೂರ್ವಕವಾದ ವಂದನೆಗಳು. ಇಂದು ನಾನು ಹೇಳ್ತಾ ಇರೋದು ಸಾಮಾನ್ಯ ಭವಿಷ್ಯವಾಣಿ ಅಲ್ಲ. ಇದು ನಿಮ್ಮ ಜೀವನದಲ್ಲಿ ಮೌನವಾಗಿ ಕೆಲಸ ಮಾಡ್ತಿರುವ ಒಂದು ಅದೃಶ್ಯ ಶಕ್ತಿಯ ಬಗ್ಗೆ. ನೀವು ಯಾಕೆ ಎಷ್ಟು ಶ್ರಮ ಪಟ್ಟರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ನೀವು ಯಾಕೆ ಒಳ್ಳೆಯ ಹೃದಯದವರಾಗಿದ್ರೂ ಕೂಡ ಸಂಬಂಧಗಳು ಅನ್ನೋದು ಕಿರಿಕಿರಿ ಕೊಡ್ತಾ ಇವೆ, ನೀವು ಯಾಕೆ ಸ್ಥಿರತೆಯ ರಾಶಿಯಾಗಿದ್ರೂ ಕೂಡ ಜೀವನದಲ್ಲಿ ಅಸ್ಥಿರತೆ ಅನುಭವಿಸ್ತಾ ಇದ್ದೀರಾ, ಇದರ ಮೂಲ ಕಾರಣ ಏನು? ಅದು ಏನು ಅಂತಂದರೆ ನರಘೋಷ. ಹೌದು, ನಿಮ್ಮ ಮೇಲಿರುವ ಅಸೂಯೆಯ ಕಣ್ಣು. ವೃಷಭ ರಾಶಿಯ ಅಧಿಪತಿ ಶುಕ್ರ. ಸಹಜವಾಗಿಯೇ ನಿಮಗೆ ಸೌಂದರ್ಯ, ಐಶ್ವರ್ಯ, ಸುಖ ಸೌಕರ್ಯಗಳ ಮೇಲೆ ಆಕರ್ಷಣೆ ಇರುತ್ತೆ. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ಏರ್ತೀರ. ನಿಮ್ಮಲ್ಲಿ ಸಹನೆ ಇದೆ, ಹಿಡಿತ ಇದೆ, ಹಣ ಸಂಗ್ರಹಿಸುವ ಶಕ್ತಿ ಇದೆ. ಆದರೆ ನೀವು ಬೆಳೆಯಲು ಪ್ರಾರಂಭಿಸಿದ ಕ್ಷಣದಲ್ಲೇ ಕೆಲವರ ಮನಸ್ಸಿನಲ್ಲಿ ಹೊಟ್ಟೆ ಕಿಚ್ಚು ಹುಟ್ಟುತ್ತೆ. ನಿಮ್ಮ ಮನೆಯಲ್ಲೇ ನಿಮ್ಮ ಜೊತೆ ಊಟ ಮಾಡುವವರು, ನಿಮ್ಮ ಜೊತೆ ನಗುವವರು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಭಾಗ್ಯಕ್ಕೆ ಕಣ್ಣಿಟ್ಟಿರ್ತಾರೆ. ಗಮನಿಸಿ ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ನೋಡಿ. ಹಣ ಬರುತ್ತೆ, ಆದರೆ ಅನಿರೀಕ್ಷಿತ ಖರ್ಚುಗಳಿಂದ ಖಾಲಿಯಾಗುತ್ತೆ. ಹೊಸ ಮನೆ, ಹೊಸ ವಾಹನ, ಹೊಸ ವ್ಯಾಪಾರ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಅಡಚಣೆ. ಮನೆಯಲ್ಲಿ ಶಾಂತಿ ಇದ್ರೂ ಹಠಾತ್ ಜಗಳ. ಆರೋಗ್ಯ ಸರಿ ಇದ್ರೂ ಕೂಡ ಏಕಾಏಕಿ ಗಂಟ್ಲು, ಕತ್ತು, ಹೊಟ್ಟೆ ಸಮಸ್ಯೆಗಳು. ಇದು ಯಾದೃಚ್ಛಿಕವಲ್ಲ, ಇದು ದೃಷ್ಟಿಯ ಪ್ರಭಾವ. ವೃಷಭ ರಾಶಿಯಲ್ಲಿ ಒಂದು ವಿಶಿಷ್ಟ ಆಕರ್ಷಣೆ ಇರುತ್ತೆ. ನೀವು ಸರಳವಾಗಿ ಇದ್ರೂ ಕೂಡ ನಿಮ್ಮ ಮನೆ ಅಲಂಕಾರ, ನಿಮ್ಮ ಉಡುಗೆ, ನಿಮ್ಮ ಮಾತು ಇವೆಲ್ಲವೂ ಕೂಡ ಸಮತೋಲನ ಮತ್ತು ಸೌಂದರ್ಯದಿಂದ ಕೂಡಿರುತ್ತೆ. ಇದನ್ನು ನೋಡಿ ಕೆಲವರು ಅಬ್ಬಾ ಎಷ್ಟು ಚೆನ್ನಾಗಿ ಬದುಕ್ತಿದೆಯಾ ಅಂತ ಹೊಗಳ್ತಾರೆ. ಆದರೆ ಒಳಗೊಳಗೆ ಇವನಿಗೆ ಇದು ಹೇಗೆ ಸಿಕ್ತು ಅಂತ ವಿಷದ ನೋಟವನ್ನು ಬೀರ್ತಾರೆ. ಆ ನೋಟ ನಿಮ್ಮ ಆರ್ಥಿಕ ಶಕ್ತಿಯನ್ನು ಕುಗ್ಗಿಸುತ್ತೆ. ನರಘೋಷದ ಲಕ್ಷಣಗಳು ಸ್ಪಷ್ಟ. ಕಾರಣ ಇಲ್ಲದ ದಣಿವು, ಮನಸ್ಸಿನಲ್ಲಿ ಭಾರ, ಕೆಲಸಕ್ಕೆ ಆಸಕ್ತಿ ಕಡಿಮೆ, ಹಣ ಬಂದ ತಕ್ಷಣ ವೈದ್ಯಕೀಯ ಖರ್ಚು ಅಥವಾ ಮನೆ ದುರಸ್ತಿ, ಮಕ್ಕಳ ಓದಿನಲ್ಲಿ ಏಕಾಏಕಿ ಕುಸಿತ, ಗಂಡ ಹೆಂಡತಿ ನಡುವೆ ಅರ್ಥ ಮಾಡಿಕೊಳ್ಳದ ಮಾತು. ನೀವು ಗಮನಿಸಿದರೆ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ಉತ್ತಮ ಕಾಲ ಶುರುವಾದ ನಂತರನೇ ಆಗಿರುತ್ತೆ. ಆದರೆ ಭಯ ಪಡೋದಕ್ಕೆ ಹೋಗಬೇಡಿ. ಶುಕ್ರನ ಕೃಪೆ ನಿಮ್ಮ ಮೇಲೆ ಇದ್ದರೆ ಐಶ್ವರ್ಯವನ್ನು ಯಾರೂ ಕಸಿದುಕೊಳ್ಳೋದಕ್ಕೆ ಆಗೋದಿಲ್ಲ. ಕೆಲವು ಸರಳ ಪರಿಹಾರಗಳು ಸಾಕು. ಮೊದಲ ಪರಿಹಾರ, ಕಲ್ಲುಪ್ಪು ಮತ್ತು ನೀರು. ಪ್ರತಿ ಶುಕ್ರವಾರ ಸಂಜೆ 1 ಗ್ಲಾಸ್ ನೀರಿಗೆ 1 ಮುಷ್ಟಿ ಕಲ್ಲುಪ್ಪು ಹಾಕಿ ಮನೆಯ ಮುಖ್ಯ ಬಾಗಿಲಿನ ಬಳಿ ಇಡಿ. ನನ್ನ ಮತ್ತು ನನ್ನ ಕುಟುಂಬದ ಮೇಲಿರುವ ಎಲ್ಲ ನರದೃಷ್ಟಿಗಳು ಕರಗಿ ಹೋಗಲಿ ಅಂತ ಸಂಕಲ್ಪ ಮಾಡಿ ಆ ನೀರನ್ನು ಮುಂದಿನ ದಿನ ಹೊರಗೆ ಸುರಿಸಿ. ಎರಡನೇ ಪರಿಹಾರ, ಲಿಂಬೆಹಣ್ಣು ಮತ್ತು ಲವಂಗ. 1 ಹಳದಿ ಲಿಂಬೆಹಣ್ಣಿಗೆ 5 ಲವಂಗ ಚುಚ್ಚಿ ಅದನ್ನು ಮನೆಯ ಒಳಭಾಗದ ಬಾಗಿಲಿನ ಹಿಂದೆ ಯಾರಿಗೂ ಕಾಣದಂತೆ ಇಡಿ. ಪ್ರತಿ ಶನಿವಾರ ಬದಲಾಯಿಸಿ. ಹಳೆಯ ಹಣ್ಣನ್ನು ತುಳಿಯದ ಜಾಗದಲ್ಲಿ ಎಸಿರಿ. ಹೀಗೆ 7 ವಾರ ಮಾಡಿದರೆ ಅಸೂಯೆಯ ಶಕ್ತಿ ಕಡಿಮೆ ಆಗುತ್ತೆ. ಮೂರನೇ ಪರಿಹಾರ, ಲಕ್ಷ್ಮಿ ಅನುಗ್ರಹಕ್ಕೆ. ಹಸಿರು ಅಥವಾ ಬಿಳಿ ಬಟ್ಟೆಯಲ್ಲಿ 1 ರೂಪಾಯಿ ನಾಣ್ಯ, ಸ್ವಲ್ಪ ಅಕ್ಕಿ ಮತ್ತು 2 ಏಲಕ್ಕಿ ಕಟ್ಟಿ ನಿಮ್ಮ ಪರ್ಸ್ ಅಥವಾ ವ್ಯಾಪಾರದ ಕ್ಯಾಶ್ ಬಾಕ್ಸಲ್ಲಿ ಇಡಿ. ಶುಕ್ರವಾರ ದೀಪ ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ 21 ಬಾರಿ ಜಪಿಸಿ. ಹಣದ ಪ್ರವಾಹ ಸ್ಥಿರವಾಗುತ್ತೆ. 4ನೇ ಪರಿಹಾರ, ಗೋಮಾತೆಗೆ ಆಹಾರ. ವಾರದಲ್ಲಿ 1 ದಿನ ಹಸುವಿಗೆ ಹುಲ್ಲು ಅಥವಾ ಬಾಳೆಹಣ್ಣು ನೀಡಿ. ನಿಮ್ಮ ಜಾತಕದ ಶುಕ್ರ ಬಲವಾಗುತ್ತೆ. ವೃಷಭ ರಾಶಿಯವರೇ, ನೀವು ಸ್ಥಿರತೆಯ ಸಂಕೇತ. ನಿಮ್ಮ ಭಾಗ್ಯ ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುತ್ತೆ. ಕೆಲವರು ಅಸೂಯೆ ಪಟ್ಟು ಕಣ್ಣಿಟ್ಟರೂ ದೈವಶಕ್ತಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಇಂದಿನಿಂದ ಯಾರಾದರೂ ನಿಮ್ಮನ್ನು ಹೊಗಳಿದ್ರೆ ಮನಸ್ಸಲ್ಲಿ ಓಂ ನಮಃ ಶಿವಾಯ ಅಂತ ಜಪಿಸಿ. ನಿಮ್ಮ ಔರ ಬಲವಾಗುತ್ತೆ. ನಿಮ್ಮ ಜಾತಕದಲ್ಲಿ ಧನಯೋಗ ಸ್ಪಷ್ಟವಾಗುತ್ತೆ. ವಿಳಂಬ ಇರ್ಬೋದು, ಆದರೆ ವಿಫಲತೆ ಶಾಶ್ವತವಲ್ಲ. ಈ ಸಣ್ಣ ಪರಿಹಾರಗಳನ್ನು ಭಕ್ತಿಯಿಂದ ಮಾಡಿ, ಬದಲಾವಣೆ ನಿಮಗೆ ಸ್ವತಃ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಶ್ರೀ ಲಕ್ಷ್ಮೀ ಕಟಾಕ್ಷ ಅಂತ ಬರೀರಿ. ಇದನ್ನು ನಿಮ್ಮ ವೃಷಭ ರಾಶಿಯ ಫ್ರೆಂಡ್ ಜೊತೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.